ಸ್ಪ್ರೇ ನಾವು ಕೊಟ್ಟರೆ ಇದಾಗ್ಬಿಡ್ತಲ್ಲ, ಜನಗಳು ಇಲ್ದಂಗೆ ಆಗ್ತದಲ್ಲ. ತಮ್ಮ ಹೆಸರು ಗೊತ್ತಾಗಲ್ಲ ನನಗೆ. ತಮ್ಮ ಹೆಸರು? ಅಲ್ಲಿ ಎಲ್ಲ ಇದನ್ನೆಲ್ಲ ಮಾಡಿ ಆಮೇಲೆ ಒಂದು ಮೆಮೊರಂಡಮ್ ಮುಖಾಂತರ ಕೊಟ್ಟಿದ್ದು ಇದಕ್ಕೆ ಆಗ್ತಾ ಇರ್ತದೆ. ಈಗ ಇಲ್ಲಿ ಮಾಡಿ ಇಲ್ಲಿ ಸ್ಪಾಟ್ನಲ್ಲಿ ಅದು ಜನಕ್ಕೆ ಆದಂತಲ್ಲ ನೀವು, ಅದು ನನ್ನ ಅಭಿಪ್ರಾಯ. ಎಲ್ಲರನ್ನು ಕರೆದ್ಬಿಡ್ತೀವಿ. ಯಾರು ಕೊಂಡಂತೆ ಮೇಲೆ ಇಲ್ಲಿ ಯಾರು ಹತ್ಬಿಡ್ರಿ, ಅಲ್ಲೇ ನಿಂತ್ಕೊಳ್ರಿ. ಮೇಲೆ ಇಲ್ಲಿ ಯಾರು ಹತ್ಬಿಡ್ರಿ, ಅಲ್ಲೇ ನಿಂತ್ಕೊಳ್ರಿ. ಮೇಲೆ ಇಲ್ಲಿ ಯಾರು ಹತ್ಬಿಡ್ರಿ, ಅಲ್ಲೇ ನಿಂತ್ಕೊಳ್ರಿ. ಕರ್ನಾಟಕದ ಎಲ್ಲ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳು ಅತ್ಯಂತ ಗಂಭೀರವಾದಂಥ ವಿಚಾರ ಇದು. ಏನು 12 ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಜಯ ಕರ್ನಾಟಕವನ್ನ ಈ ಭಾಗದಲ್ಲಿ ಕಟ್ಟಿ ಈ ಜನರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತಾ ಇದ್ದಾರೋ ಸನ್ಮಾನ್ಯ ಶ್ರೀ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಬಸವರಾಜ ಮುತ್ತಿಗಿಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ನಿಮ್ಮೆಲ್ಲರ ಅಕ್ಕರೆಯ ಒಂದು ಆಸ್ತಿ ಅಂತ ಹೇಳ್ಬೋದು ಅಂತಹ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ರಾಮಕೃಷ್ಣ ಕಟಗಿಯವರು ಮತ್ತು ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರು ಮತ್ತು ಹೊಸಪೇಟೆ ಅಧ್ಯಕ್ಷರುಗಳು ಮತ್ತು ನಮ್ಮೆಲ್ಲರ ಪ್ರೀತಿಯ ಮತ್ತು ಈ ಸಮಾಜ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಬಗ್ಗೆ ಅಪಾರ ಗೌರವವನ್ನು ಇಟ್ಕೊಂಡು ನಮ್ಮ ರಾಜಕೀಯ ರಹಿತವಾದಂಥ ಸಂಘಟನೆ ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ಜಯ ಕರ್ನಾಟಕದ ಜೊತೆಗೆ ಹಗಲು ಇರಲು ಕೆಲಸ ಮಾಡ್ತೇನೆ ಬಂದಂಥ ನಮ್ಮ ಹಕೀಮ್ರವರು ಎಲ್ಲರೂ ಇದ್ದೀವಿ. ನಾವು ಇವತ್ತು ತಾಯಂದ್ರಿದ್ದಾರೆ ಎಲ್ಲರೂ ಈಗ ಯಾರು ಕರ್ನಾಟಕದ ಎಲ್ಲ ಈ ನೀರನ್ನು ಎತ್ತಿಸಿ ಏನಾದ್ರು ಹುಡುಕಾಟ ಮಾಡ್ಲಿಕ್ಕಾದ್ರೆ ನನ್ನ ಸಂಪೂರ್ಣವಾದಂಥ ಸಹಕಾರನ ಕೊಡ್ತೀನಿ ಅಂತ ಹೇಳಿದಂಥ ಈ ಸಂದರ್ಭದಲ್ಲಿ ಮತ್ತು ಇಂಜಿನಿಯರ್ ಬಂಧನ ಆಗಬೇಕು. ಒಬ್ಬ ಇಂಜಿನಿಯರ್ ಬಂಧನ ಆದರೆ ಸಾಲೋದಿಲ್ಲ. ಗುತ್ತಿಗೆದಾರನ ಏನು ಲೈಸೆನ್ಸ್ನ ರದ್ದುಗೊಳಿಸಬೇಕು ಮತ್ತು ಲೋಕೋಪಯೋಗಿ ಸಚಿವರು ರಾಜೀನಾಮೆ ಕೊಡಬೇಕು. ಹಾಗೆ ಈ ರೀತಿಯ ಕೃತ್ಯಕ್ಕೆ ಕಾರ್ಮಿಕ ಇಲಾಖೆ ಕೂಡ ಹೊಣೆಯನ್ನು ಹೊರಬೇಕು ಅನ್ನುವಂಥ ಆಗ್ರಹದೊಂದಿಗೆ ಇವತ್ತು ನಾವು ಬಂದಿದ್ದೇವೋ. ಎಲ್ಲಕ್ಕಿಂತ ಮೊದಲಾಗಿ ನಾವು 1 ನಿಮಿಷ ಕೈಯನ್ನು ಇಳಿಸಿ ಮೌನ ಮತ್ತು ಹಕೀಮ್ರವರು ಇವತ್ತು ಈ ನೀರನ್ನು ಇವತ್ತು ಬಹಳ ಗಂಭೀರವಾದಂಥ ಹೋರಾಟ. ಇವತ್ತು ಜಯ ಕರ್ನಾಟಕ ಸಂಘಟನೆ ಬಡವರ ಪರ, ಕಾರ್ಮಿಕರ ಪರ, ರೈತರ ಪರ, ಎಲ್ಲ ಜನರ ಆಸಕ್ತರ ಪರ ಅಂತ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಗುತ್ತಿಗೆದಾರರು, ಇಂಜಿನಿಯರ್ಗಳು ಹಣದ ಆಸೆಗೆ ಇವತ್ತು ನೂರಾರು ಕಾರ್ಮಿಕರ ಹಿತವನ್ನು ಬಲಿ ಕೊಟ್ಟು ಅವರ ಮಕ್ಕಳನ್ನು ಬೀದಿಗೆ ನಿಲ್ಲಿಸಿ ಅವರ ಹೆಂಡತಿಯರನ್ನು ಬೀದಿಗೆ ತಳ್ಳುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೋ ಇದು ಅತ್ಯಂತ ಖಂಡನೀಯವಾದಂಥ ವಿಚಾರ. ಈ ವಿಚಾರವನ್ನು ತಕ್ಷಣ ಸರ್ಕಾರ ಗಂಭೀರವಾಗಿ ಅರ್ಥ ಮಾಡಿಕೊಂಡು ಮೃತ ಕುಟುಂಬಗಳಿಗೆ 5 ಲಕ್ಷ ಪರಿಹಾರವನ್ನು ಕೊಡಬೇಕು. ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ಬಂಧನ ಆಗಿ ವಿಚಾರಣೆಗೆ ಒಳಪಡಿಸಬೇಕು. ಮತ್ತು ಏನು ಲೋಕೋಪಯೋಗಿ ಸಚಿವರು ಸುಮ್ಮನೆ ಕೂರುವಾಗಿಲ್ಲ, ಅವರ ಜವಾಬ್ದಾರಿಯನ್ನು ಅರ್ಥಕೊಂಡು ಇಲ್ಲಿ ಕೆಲಸ ಮಾಡಬೇಕು. ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇಲ್ಲಿ ನೀರನ್ನು ತೆಗೆಸಿ ಮತ್ತೇನಾದರೂ ಸವಗಳಿದೆಯಾ ಅಂತ ಅನ್ನುವಂಥ ನಿಟ್ಟಿನಲ್ಲಿ ನಾವು ತತ್ಪರ ಆಗಲಿಕ್ಕೂ ಕೂಡ ನಾವು ಸಿದ್ಧವಾಗಿದ್ದೇವೆ. ಅದು ಜಿದ್ದಾಡಳಿತ ಹಕೀಮ್ರವರ ಸೇವೆಯನ್ನು ಬಳಸ್ಕೋಬೋದು. ಒಂದು ವೇಳೆ ಈ ಪರಿಹಾರವನ್ನು ಮೀನಾ ಮೇಸ ಎಣಿಸಿ 1 ಲಕ್ಷಕ್ಕೆ ಸೀಮಿತಗೊಳಿಸಿದ್ದೇ ಆದಲ್ಲಿ ಈ ಸಂಬಂಧ ಮತ್ತು ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಸಮಸ್ಯೆಗಳನ್ನ ಇಟ್ಕೊಂಡು ಭ್ರಷ್ಟಾಚಾರಿಗಳನ್ನ ಮಟ್ಟ ಹಾಕಲಿಕ್ಕೆ, ಲೋಕಾಯುಕ್ತರ ಕೈ ಬಲಪಡಿಸಲಿಕ್ಕೆ ನಾವು ಮಾರ್ಚ್ 2ನೇ ತಾರೀಕು ಬೀದರ್ನಿಂದ ಬೆಂಗಳೂರುವರೆಗೆ ಸಾವಿರಾರು ಜನ ಪಾದಯಾತ್ರೆ ಮೂಲಕ ಈ ಕಾರ್ಮಿಕರ ಮಡದವರ ಪರವಾದಂಥ ಹೋರಾಟವನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಡವರಿಗೆ ಜೀವಕ್ಕೆ ಬೆಲೆ ಇಲ್ಲ. ಇವತ್ತು ನಾನು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತೇನೆ.
1,00,000 ರೂಪಾಯಿನ ನೀವು ಇವತ್ತು ಕೊಟ್ಟು ಕೈ ಚೆಲ್ಲಿದಿರೋ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿಯರು, ನಿಮ್ಮ ನಂಟರಿಷ್ಟರು ಇಲ್ಲಿ ಕೆಲಸಕ್ಕೆ ಅಥವಾ ಮೇಲೆ ಹಾಯ್ದು ಹೋಗುವಾಗ ಸಿಕ್ಕಿ ಸತ್ತಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಮತ್ತು ಸರ್ಕಾರಕ್ಕೆ ನಮ್ಮ ತೀವ್ರ ವಿರೋಧ ಆದಂಥ ಸಂದರ್ಭೋಪಯೋಗಿ ಸಚಿವರಾದಂಥ ಉದಾಸಿಯವರು ಇದನ್ನು ತೀವ್ರವಾಗಿ ಇದನ್ನು ತನಿಖೆಗೊಳಪಡಿಸಬೇಕು. ಮತ್ತು ಒಂದು ವೇಳೆ ಅವರು ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ಮಾರ್ಗಗಳನ್ನು ಕಂಡು ಹಿಡಿದೇ ಆದಲ್ಲಿ ನಾವು ಏನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು, ಬೀದರ್ನಿಂದ ಬೆಂಗಳೂರುವರೆಗೂ ಪ್ರವಾಸ ನಾವೇನು ಪಾದಯಾತ್ರೆಯನ್ನು ಮಾಡಿ ಈ ಮೂಲಭೂತ ಸೌಕರ್ಯಗಳು ಮತ್ತು ಈ ಇಂಥ ದುರಂತಗಳಿಗೆ ಕಾರಣೀಭೂತರಾದಂಥವ್ರನ್ನ ನಾವು ಸುಮ್ಮನೆ ಬಿಡೋಂಗಿಲ್ಲ. ಸಾವಿರಾರು ಕಾರ್ಯಕರ್ತರು ಅವರ ಮನೆ ಬಾಗಿಲುಗಳಿಗೆ ಕುಂತು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕಾಗಿ ಅವರು ಆದಷ್ಟು ಬೇಗ ಈ ಸಂಬಂಧಪಟ್ಟವ್ರ ಮೇಲೆ ತನಿಖೆಯನ್ನು ಮಾಡಬೇಕು. ನಾವು ಈ ಚಳುವಳಿಯನ್ನು ಇವತ್ತು ಇಲ್ಲಿಗೆ ನಿಲ್ಲಿಸಂಗಿಲ್ಲ. ಯಾಕಂದರೆ ಇಲ್ಲಿ ಕಾರ್ಮಿಕರು ತಮ್ಮ ಜೀವವನ್ನು ಕೊಟ್ಟಿರು. ಕಾರ್ಮಿಕರ ಪರ ಹೋರಾಟಕ್ಕೆ ಮುತ್ತಪ್ಪರಯ್ಯವರಿಗೆ, ಅಧ್ಯಕ್ಷ ಸಮಾಜಮುಖಿ ಚಿಂತಕ ಮುತ್ತಪ್ಪರಯ್ಯವರಿಗೆ ಬಂಧಿಸಿ 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 ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಕಾರ್ಮಿಕರ ಹಿತವನ್ನು ಕಾಪಾಡಲಿಕ್ಕೆ ಕ್ರಮ ತಗೋಬೇಕು. ಒಂದು ವೇಳೆ ಆನೆಗುಂದಿ ತಾಳಗಟ್ಟಪುರ ನಡುವಿನ ಈ ಪ್ರಕರಣವನ್ನು ಮುಚ್ಚಿ ಹಾಕಿದ್ದೇ ಆದಲ್ಲಿ ಮಾರ್ಚ್ 2ನೇ ತಾರೀಕು ಈ ಉತ್ತರ ಕರ್ನಾಟಕದ ಇಂತಹ ಅನೇಕ ಸಮಸ್ಯೆಗಳನ್ನ ಎತ್ಕೊಂಡು ಮತ್ತೆ ಕನ್ನಡಿಗರಿಗೆ 80% ಉದ್ಯೋಗದವನ್ನು ಕೂಡ ಸಮಸ್ಯೆ ಪ್ರಮುಖ ಧ್ಯೇಯವಾಗಿಸಿಕೊಂಡು ಸಂಸ್ಥಾಪಕ ಅಧ್ಯಕ್ಷರು ಏನಿವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ವಿರೋಧಿಸಬೇಕು, ಸಾಮಾನ್ಯ ಜನರಿಗೆ ಮೂಲಭೂತ ಸೌಕರ್ಯವನ್ನು ತಲುಪಿಸಬೇಕು, ಸರ್ಕಾರದ ಹಣ ದುರುಪಯೋಗ ಆಗಬಾರದು ಅಂತೇಳಿ ಒಂದು ಪ್ರಮುಖ ಅಸ್ತ್ರವಾಗಿ ಇಟ್ಕೊಂಡು ಜಯ ಕರ್ನಾಟಕವನ್ನು ಸಂಘಟಿಸುತ್ತಿದ್ದರು. ಅವರ ಆಶಯವನ್ನು ನೆರವೇರಿಸಲಿಕ್ಕೆ ಬೀದರ್ನಿಂದ ಬೆಂಗಳೂರುವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಸರ್ಕಾರ, ಜಿಲ್ಲಾಡಳಿತ, ಕಾರ್ಮಿಕರ ಹಿತ ಅಧ್ಯಕ್ಷರು ಕೂಡ ಈ ಹೋರಾಟದಲ್ಲಿ ಪ್ರಮುಖವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಲಕ್ಷಾಂತರ ಜನ ಇವತ್ತು ಪಾದಯಾತ್ರೆಗೆ ಕೈಗೂಡಿಸ್ತಿದ್ದಾರೆ. ಮಠಾಧೀಶರು, ಕವಿಗಳು, ಕಲಾವಿದರು, ಸಮಾಜಮುಖಿ ಚಿಂತಕರು ಎಲ್ಲರೂ ಬರ್ತಾ ಇದ್ದಾರೆ. ಆ ಬರುವ ಮುನ್ನ ಎಚ್ಚೆತ್ತುಕೊಂಡು ಈ ಪ್ರಕರಣವನ್ನು ನ್ಯಾಯಯುತವಾಗಿ ಬಗೆಹರಿಸಬೇಕು ಅಂತ ನಾವು ಸಂಘಟನೆಯನ್ನ ಪರವಾಗಿ ಅವರು ಏನು ಆನೆಗುಂದಿವರೆಗೂ ಏನು ಕಾರ್ಯ ತಂದುಕೊಂಡು ಬಡವರ ಜನರಿಗೆ ಏನು ಅನರ್ಥ ಆಗಿದೆ, ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ರಾಮೇಶ್ ಗೌಡ ಹೇಳ್ದಂಗೆ ಪರಿಹಾರ ಸಿಗಲೇಬೇಕು. ಸಿಗಲಿಲ್ಲದ ಪರಿಹಾರದಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಸಂಸ್ಥಾಪಕರಾದ ಮುತ್ತಪ್ಪರ ಅವರು ಹೇಳ್ದಂಗೆ ಮಾರ್ಚ್ 2ನೇ ತಾರೀಕಿಗೆ ನಾವು ಅವ್ರ ಜೊತೆಗೆ ನಾವು ಎಲ್ಲ ಮಹಿಳೆಯರು ಬಡವರ ಕಾಸು ಅವ್ರಿಗೆ ನ್ಯಾಯ ಆಗಬೇಕಂತ ಕೇಳಿ ನಾವು ಅವ್ರಿಗೆ, ಯಾಕಂದರೆ ಯಾವಾಗಲೂ ಬಡವರಿಗೆ ಅನ್ಯಾಯ ಆಗೋದು. ಬಡವರಿಗೋಸ್ಕರ ನಮ್ಮ ಸಂಸ್ಥಾಪಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರುಗಳೆಲ್ಲ ಇಷ್ಟು ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು ಕೂಡ ಅವ್ರ ಜೊತೆಗಿದ್ದು ನಾವು ಸೇವೆ ಮಾಡ್ತೀವಿ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಪ್ರಕರಣವನ್ನು ಏನಾದರೂ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದರೆ ನಾವು ಸುಮ್ಮನೆ ಕೊಡಂಗಿಲ್ಲ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯ ಮೂಲಕ ನಾವು ಸಂಬಂಧಪಟ್ಟಂಥ ಇಲಾಖೆ ಮುಖ್ಯಸ್ಥರಾದಂಥ ಇಂಜಿನಿಯರ್ಗಳಿರ್ಬೋದು, ಗುತ್ತಿಗೆದಾರರಿರ್ಬೋದು, ಅವರ ಮನೆ ಮುಂದೆ ಹಗಲು ರಾತ್ರಿ ನಾವು ಚಳುವಳಿಯನ್ನು ಮಾಡೋದ್ರ ಮೂಲಕ ನಾವು ಹೋರಾಟವನ್ನು ಮಾಡ್ತೀವಿ. ಮತ್ತೆ ಲೋಕೋಪಯೋಗಿ ಸಚಿವರಾದಂಥ ಉದಾಸಿಯವರ ಮನೆ ಮುಂದೆ ಸಹಿತ ನಾವು ಕುಂತು ಹೋರಾಟವನ್ನು ಮಾಡ್ತೀವಿ. ಇದು ಪ್ರಾರಂಭ. ಆದಷ್ಟು ಬೇಗ ತಾವು ಈ ಪ್ರಕರಣವನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂಥವರ ವಿರುದ್ಧ ತನಿಖೆ ಮಾಡಿ ಸರಿಯಾದ ಕ್ರಮವನ್ನು ಜರುಗಿಸಬೇಕಂತ ಹೇಳಿ ನಾನು